ಎಲ್ಲಿ ವಾಕ್ ಮಾಡ್ತಿದ್ರಿ? ಕಬ್ಬನ್ ಪಾರ್ಕ್. ಶೋಭಿ, ನಿನ್ ಗಂಡ ನಿನ್ ಕಿವಿ ಮೇಲೆ ಲಾಲ್ ಬಾಗ್ ಇಡ್ತಾ ಇದ್ದಾರೆ. ಆಂಟಿ, ನಿಮ್ ಗಂಡ ನಿಮ್ ತಲೆ ಮೇಲೆ ಕಬ್ಬನ್ ಪಾರ್ಕ್ ಇಡ್ತಾ ಇದ್ದಾರೆ. ಅದೇ ಅದು ಹಾಗಲ್ಲಮ್ಮ. ಫಸ್ಟ್ ನಾವು ಹೋಗಿದ್ದೆ ಲಾಲ್ಬಾಗ್ಗೆ, ಆಮೇಲೆ ನನ್ನ ಗೆಳೆಯ ಕಬ್ಬನ್ ಪಾರ್ಕ್ ನೋಡಬೇಕು ಅಂದ. ನಾನೇ ಇವರಿಂದ ಕಬ್ಬನ್ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದು. ಅದಕ್ಕೆ ನಾನು ಕಬ್ಬನ್ ಪಾರ್ಕ್ ಅಂದ್ರೆ ಇವರು ಲಾಲ್ಬಾಗ್. ನನ್ನೊಬ್ಬನ್ನೇ ಶಾಪಿಂಗ್ ತಗ್ಲಾಕಿ ನೀವಿಬ್ರು ಎಲ್ಲೋ ಮಜಾ ಮಾಡ್ಕೊಂಡು ಬಂದಿದ್ದೀರಾ? ಮಾಡ್ತೀನಿ ರೀ ನಿಮಗೆ. ಮಹೇಶ್ ಅಂಕಲ್, ನಿಮಗೆ ಲಾಲ್ ಬಾಗು ಕಬ್ಬನ್ ಪಾರ್ಕು ಎಲ್ಲ ಇಷ್ಟ ಆಯ್ತಾ? ಓ, ಇಷ್ಟ ಆಯ್ತು. ಫುಲ್ ಸುತ್ತಾಡಿದ್ರ? ಎಲ್ಲ ನೋಡಿದ್ರಾ? ಓ, ಇಂಚು ಬಿಡದೆ ನೋಡಿದೀವಿ, ಅದಕ್ಕೆ ಇಷ್ಟು ಲೇಟ್ ಆಗಿದ್ದು ಅಲ್ವಾ? ಲಾಲ್ ಬಾಗಲ್ಲಿ ದೊಡ್ಡದೊಂದು ಕೆಂಪು ಕಲರ್ ಲೈಬ್ರರಿ ಬಿಲ್ಡಿಂಗ್ ಇದೆಯಲ್ಲ, ಅದೇ ಸೆಂಟ್ರಲ್ ಲೈಬ್ರರಿಗೆ ಹೋಗಿದ್ರಾ? ಧೀರಜ್ ಬಾವಾ, ಮಹೇಶ್ ಅಂಕಲ್ ಹೇಳ್ತಾರೆ, ನೀವು ಸ್ವಲ್ಪ ಸುಮ್ಮನೆ ಇರಿ. ಹೇಳಿ ಅಂಕಲ್, ಸೆಂಟ್ರಲ್ ಲೈಬ್ರರಿಗೆ ಹೋಗಿದ್ರಾ? ಒಳಗೆ ಹೋಗಿಲ್ಲ, ಹೊರಗಡೆನೇ ಇತ್ಕೊಂಡು ನೋಡ್ಕೊಂಡು ಬಂದೆ. ನೆಕ್ಸ್ಟ್ ಟೈಮ್ ಬಂದಾಗ ಒಳಗಡೆ ಹೋಗಿ ಒಂದೆರಡು ಕಾದಂಬರಿನೂ ಓದ್ಕೊಂಡೇ ಬಂದ್ಬಿಡುತ್ತೆ. ಓಹೋ, ಒಳ್ಳೇದು ಒಳ್ಳೇದು ಒಳ್ಳೇದು. ಕಬ್ಬನ್ ಪಾರ್ಕಲ್ಲಿ ಗ್ಲಾಸ್ ಹೌಸ್ ನೋಡಿದ್ರಾ? ಓ, ನೋಡಿದೆ, ಭಾಳ ಚೆನ್ನಾಗಿತ್ತು. ಫುಲ್ ಗಾಜೆ. ಶೋಭಿ, ಈಗ ಗೊತ್ತಾಯ್ತಾ? ಕುಮುದ ಆಂಟಿ, ಗ್ಲಾಸ್ ಹೌಸ್ ಇರೋದು ಲಾಲ್ ಬಾಗಲ್ಲಿ, ಲೈಬ್ರರಿ ಇರೋದು ಕಬ್ಬನ್ ಪಾರ್ಕಲ್ಲಿ. ಮತ್ತೆ ಇಟ್ಕೊಳ್ಳೆ. ಗೆಳೆಯ ಒಳಗೆ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಬಾಬಾ, ಹ್ಯಾಪಿ ಮ್ಯಾರಿಡ್ ಲೈಫ್ ಒನ್ಸ್ ಅಗೇನ್. ಹ್ಯಾವ್ ಫನ್, ಎಂಜಾಯ್ ಲೈಫ್ ಒನ್ಸ್ ಅಗೇನ್. ಮಕ್ಕಳಿಗೆ ಬಟ್ಟೆ ಇಷ್ಟ ಆಯ್ತಮ್ಮ? ಹೂ ಯಜಮಾನ್ರೆ, ನಮ್ಮ ಮೇಘಶ್ಯಾಮ್ ಅಂತೂ ಅವ್ರಿಗೆ ಎಂಥ ಬಟ್ಟೆ ಬೇಕೋ ಅಂಥದೇ ಬಟ್ಟೆ ತಗೊಂಡ್ರು. ಮಕ್ಕಳಿಗೆ ಇಷ್ಟ ಆಗಿ ಖುಷಿ ಆದ್ರೆ ಅಷ್ಟೇ ಸಾಕಲ್ವಾ ನಳಿನಿ? ಅಮ್ಮೋರೆ, ನನಗೂ ತುಂಬಾ ಖುಷಿ ಆಯ್ತು. ಎಂತೆಂಥ ಸೀರೆಗಳಂತೀರಾ, ನಮ್ಮೂರಲ್ಲಿ ಇಂಥವೆಲ್ಲ ನೋಡಕ್ಕೂ ಸಂಜೀವ, ಬಾಪ, ಸುತ್ತಾಡ್ಕೊಂಡು ಬಂದಿದ್ದಾಯ್ತಾ? ಹ್ಞೂ ತಾತ. ಅಮ್ಮು, ಹೇಗಿತ್ತು ಫಸ್ಟ್ ಡೇಟಿಂಗು? ಅಮ್ಮ, ಅವರಿಬ್ರು ಹೋಗಿದ್ದು ಅಮ್ಮು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ. ಡೇಟಿಂಗ್ ಅಂದರೆ ಇವರಿಬ್ಬರೇ ಹೋಗಬೇಕು. ಅಯ್ಯೋ, ಅಂದ್ರೆ ಫ್ರೆಂಡ್ಸ್ನ ಮೀಟ್ ಮಾಡಿದ್ಮೇಲೆ ನೈಟ್ ಡೇಟ್ ಹೋಗ್ತಾರೆ ಅಂತ ಅನ್ಕೊಂಡೆ ಕಣೆ. ಏನ್ ಸಂಜೀವ್ ಅವರೇ, ಬರೀ ಇವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡೆ ಟೈಮ್ ಪಾಸ್ ಮಾಡಿಬಿಟ್ರಾ? ಸ್ವಲ್ಪ ನೀವಿಬ್ರು ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡಬೇಕು ತಾನೇ? ಇಲ್ಲ, ಅದು ಲೇಟ್ ಆಗಿತ್ತಲ್ಲ. ಲೇಟಾ? ಅರೆ, ಈಗಿನ್ನೂ ಟೈಮು 10:30 ಅಷ್ಟೇ. ಇದ್ಯಾವ ಲೇಟು? ಅದೆಲ್ಲ ನಿಮ್ಮೂರಲ್ಲಿ 8 ಗಂಟೆ 9 ಗಂಟೆಗೆ ದಿನನೇ ಮುಗ್ದೋಗುತ್ತೆ. ಆದರೆ ಇದು ಬೆಂಗಳೂರಲ್ಲಿ ಜನರಿಗೆ ಮಧ್ಯರಾತ್ರಿನೇ ಬೆಳಗಾಗೋದು. ಫ್ರೆಂಡ್ಸ್ ಜೊತೆ ರೆಸ್ಟೋರೆಂಟಲ್ಲಿ ಊಟ ಆಗೋಯ್ತು, ಅದಕ್ಕೆ ಬಂದ್ಬಿಟ್ವಿ. ಪರವಾಗಿಲ್ಲ ಬಿಡು ಅಮ್ಮು, ಇನ್ನೊಂದು ಸಾರಿ ಅವರೊಬ್ಬರನ್ನೇ ಕರ್ಕೊಂಡು ಹೋಗುವಂತೆ. ಯಾರ್ಯಾರು ಸಿಕ್ಕಿದ್ರು ಅಮ್ಮು? ಸೌಂದರ್ಯ, ಶೀತಲ್, ಕಲ್ಯಾಣಿ, ಹನ್ಸಿಕಾ, ಝಾನ್ಸಿ. ಝಾನ್ಸಿನೂ ಬಂದಿದ್ಲಾ? ಒಬ್ಳೆ ಬಂದಿದ್ಲಾ? ಅವಳು ಗಂಡ ಜೊತೆ ಬಂದಿದ್ಲಾ? ಒಬ್ಳೆ ಬಂದಿದ್ಲು.
ಅವಳ ಗಂಡನಿಗೆಲ್ಲಿ ಬರೋದಕ್ಕೆ ಟೈಮ್ ಇರುತ್ತೆ. ಅವಳ ಗಂಡ ದೊಡ್ಡ ಬಿಸ್ನೆಸ್ ಮ್ಯಾನ್. ಚಂಚಲ, ಹೆಂಡತಿಗೆ ಸಮಯ ಕೊಡದೇ ಇರೋ ಗಂಡಸು ಅದೆಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೂ ಏನು ಪ್ರಯೋಜನ ಹೇಳು? ಹೌದೌದು, ಫ್ಯಾಮಿಲಿ ಟೈಮು ಭಾಳ ಇಂಪಾರ್ಟೆಂಟು. ವರ್ಕ್ ಲೈಫ್ ಬ್ಯಾಲೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನಮ್ಮ ಸರೋಜಂಗೆ ಚೆನ್ನಾಗಿ ಗೊತ್ತು ಅಲ್ವಾ ಸರೋಜ? ಹೌದು ಹೌದೌದು, ಸ್ವಲ್ಪ ಸಮಾಧಾನ ಮಾಡ್ಕೋತೀರಾ? ಎಲ್ಲರೂ ನಿಮ್ಮ ಥರನೇ ಇರಬೇಕಲ್ವಾ? ಎಲ್ಲಿ ನಿಮ್ಮ ಗಂಡು ಮಕ್ಕಳು ನಿಮ್ಮ ಥರ ಇದ್ದಾರಾ ಹೇಳಿ? ಅಮ್ಮು, ನೀನ್ ಇನ್ನೊಬ್ಳು ಫ್ರೆಂಡು ಯಾವ್ದೋ ಸಾಫ್ಟ್ವೇರ್ ಕಂಪ್ನಿ CEO ಮಗನ್ನ ಮದ್ವೆ ಆಗಿದ್ಲಲ್ಲ, ಅವಳ ಹೆಸರೇನು? ರಿತು ಪಟೇಲ್. ಹಾ, ಅವಳೆ. ಆ ಹುಡುಗಿ ಅಂತೂ ಸಿಕ್ಕಾಪಟ್ಟೆ ಲಕ್ಕಿ ಕಣೆ. ನಿನ್ ಫ್ರೆಂಡ್ ಸರ್ಕಲ್ ಅಲ್ಲಿ ಅವಳೊಬ್ಳೆ ನೋಡು ಜಾಕ್ಪಾಟ್ ಹೊಡೆದಿರೋದು. ಹುಡುಗನಪ್ಪ CEO, ಈಗ ಗಂಡ ಹೆಂಡತಿ ಇಬ್ರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನೋಡು. ಅಪ್ಪ ಆದ್ಮೇಲೆ ಮಗನೇ ಆ ಕಂಪ್ನಿ CEO ಆಗ್ತಾನೆ. ಪಾಸ್ಟ್ ಲೈಫ್ ಅನುಭವಿಸ್ತಾರೆ ನೋಡು. ನೀವೆಲ್ಲ ಮಾತಾಡ್ತೀರಿ, ನನಗೊಂದು ಫೋನ್ ಮಾಡೋದಿದೆ. ಚಿಕ್ಕಮ್ಮ, ನಾನು ಅವಳಿಗಿಂತ ಜಾಸ್ತಿ ಅದೃಷ್ಟ ಮಾಡಿದ್ದೀನಿ. ಅವಳಿಗೆ ಮದುವೆ ಆದಮೇಲೆ ಸಿಕ್ಕಿರೋದು ನಂಗೆ ಹುಟ್ಟಾಗ್ಲಿಂದಾನೇ ಸಿಕ್ಕಿದೆ. ಚಂಚಲ, ಉತ್ತರ ಸಿಕ್ತೇನಮ್ಮ? ಸರಿ ಸರಿ, ಎಲ್ಲ ಮಾತಾಡ್ತಾ ಕಾಲ ಹರಣ ಮಾಡಬೇಡಿ, ಆಯಾಸ ಮಾಡ್ಕೋಬೇಡಿ, ಎಲ್ಲ ಹೋಗಿ ಮಲ್ಕೊಳ್ಳಿ. ಹೋಗ್ಬೇಕು. ನಡಿ ಕುಮುದ, ರೂಮಿಗೆ ನಡಿ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮೀಪುರ